ನಮಸ್ಕಾರ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ವಿಜಯಪುರ ಜಿಲ್ಲೆಯಲ್ಲಿ ಇಂದು 16/2/2026ರಲ್ಲಿ ವಿಷಯ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ಸರ್ಕಾರ ನೀಡಿರುವಂಥ ಮಾಡಲ್ ಕ್ವಶನ್ ಪೇಪರ್ ಸಂಬಂಧಪಟ್ಟಂಥ ಇಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ಸಮಯ ಭಾಳ ಕಡಿಮೆ ಇರೋದ್ರಿಂದ ಈ ಪ್ರಶ್ನೆಯನ್ನು ಸಂಕ್ಷಿಪ್ತವಾಗಿ ನೋಡಿಕೊಳ್ಳಿ. ಮೊದಲನೇ ಪ್ರಶ್ನೆ, ಶಿಕ್ಷಣದ ದ್ವಿಮುಖ ಪ್ರಕ್ರಿಯೆ ಎಂದರೆ ಈ ಎರಡರ ನಡುವಿನ ಕ್ರಿಯೆ ಪ್ರತಿಕ್ರಿಯೆಯಾಗಿದೆ. ಆಪ್ಷನ್ಸ್ ಬಿ ಶಿಕ್ಷಕರ ವಿದ್ಯಾರ್ಥಿಯಾಗಿರುತ್ತೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಅನ್ವೇಷಕನ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸುವವರು. ಆಪ್ಷನ್ ಸಿ G.N. ಬ್ರೌನ್ ಅವರು ಪ್ರತಿಪಾದಿಸ್ತಾರೆ. ಮೂರನೇ ಪ್ರಶ್ನೆ, ಸಾಂಪ್ರದಾಯಿಕವಾಗಿ ಬಂದ ಪದ್ಧತಿಗಳ ಜೀವನ ಮೌಲ್ಯಗಳ ಮತ್ತು ಆದರ್ಶಗಳ ಸಂಗ್ರಹವನ್ನು ಡ್ಯಾಶ್ ಎನ್ನುತ್ತೇವೆ. ಅದಕ್ಕೆ ಸರಿಯಾದ ಉತ್ತರ ಎ ಸಂಸ್ಕೃತಿಯಾಗಿರುತ್ತೆ. ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಸಿ ಉದ್ಯೋಗ ವೃತ್ತಿ ಅಂತ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಯಾಗಿದ್ದಾಗ ಒಮ್ಮೆ ರೈಲ್ವೆಯಲ್ಲಿ ಪ್ರಯಾಣಿಸ್ತಾರೆ. ದುಬಾರಿ ಬೆಲೆ ಪ್ರಥಮ ದರ್ಜೆಯಲ್ಲಿ ಬಿಟ್ಟು ಟಿಕೆಟನ್ನು ಪ್ರಯಾಣಿಸೋ ಬದಲಿ ಅವರು ಕಡಿಮೆ ಬೆಲೆಯಲ್ಲಿ ಪ್ರಯಾಣಿಸ್ತಾರೆ. ಯಾಕಂದರೆ ಸರಳ ಜೀವನ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ. BN ಜೂ ಪ್ರಕಾರವಾಗಿ ವ್ಯಕ್ತಿ ಸಹಜ ಮತ್ತು ಒಟ್ಟು ಮೊತ್ತ ಅನ್ನೋದಕ್ಕೆ ಲಿಪಿಡ್ಸ್ ಅಂತ ಕರಿತೀವಿ. ತರಗತಿ ಸಂಬೋಧ ನಾಯಕ ಎಂದು ಕರೆಯಲ್ಪಡುವ ವ್ಯಕ್ತಿ ಶಿಕ್ಷಕ ಆಗಿರ್ತಾರೆ. ಒಕಿಸ್ ಮತ್ತು ನೆಮ್ಸ್ ಶಬ್ದಗಳ ಮೂಲ ಅರ್ಥವೆಂದರೆ ಮನೆಯ ನಿರ್ವಹಣೆ. ದೇಹದ ಶಕ್ತಿ ಮೂಲಗಳೆಂದರೆ ಕಾರ್ಬೋಹೈಡ್ರೇಟ್ ಆಗಿರ್ತವೆ. ಓಜನ್ ಪದರಿನ ವಿನಾಶಕ್ಕೆ ಒಂದು ಕಾರಣ ಅಂದರೆ ರಿಫ್ರಿಜರೇಟರ್ ಬಳಕೆನ ಮಾಡೋದಾಗಿರುತ್ತೆ. ಇನ್ನು ಹೊಂದಿಸಿ ಬರೀ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಅವ್ರಿಗೆ ಆನ್ಸರ್ನ ಕೊಟ್ಟಿಲ್ಲ, ಕ್ಷಮಿಸ್ಬೇಕು ನಮ್ಮನ್ನು. ಹಾಗೆ ಒಂದು ಅಂಕದ ಪ್ರಶ್ನೆಯಲ್ಲಿ HRDಯನ್ನು ವಿಸ್ತರಿಸಿ ಬರೆಯಿರಿ. ಔಪೌಷ್ಟಿಕತೆ ಎಂದರೇನು, ಹಾಗೆ ಪೂರ್ವ ಬಾಲ್ಯಾವಸ್ಥೆ ಅವಧಿ ಎಂದರೇನು, ಸಾಮಾಜಿಕ ಸಂವಾದ ಪದವನ್ನು ಬರೆಯಿರಿ. ಇವೆಲ್ಲ ಇಂಪಾರ್ಟೆಂಟ್. 2 ಅಂಕದ ಪ್ರಶ್ನೆಯಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಇನ್ನೂ ಕೂಡ ನೋಡ್ಕೊಳ್ಳಿ. 28, 20 ಹಾಗೆ 19 ನೋಡ್ಕೊಳ್ಳಿ. ಇದರಲ್ಲಿ 34ನೇ ಪ್ರಶ್ನೆ ಹಾಗೆ 38ನೇ ಪ್ರಶ್ನೆ ಹಾಗೆ 30ನೇ ಪ್ರಶ್ನೆ ಇಂಪಾರ್ಟೆಂಟ್ ಇರ್ತವೆ. ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಇದೆ, ಅವನು ನೋಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮ್ಗೆ ಕನ್ನಡ ಮೀಡಿಯಮಲ್ಲಿ ಕೂಡ ನಾನು ಮಾಡಿದ್ದೇನೆ. ಸೊ ಅವನು ಕೂಡ ನೋಡ್ಕೊಳ್ಳಿ. ಲಾಸ್ಟ್ ಆಗಿದೆ ನಿಮ್ಮ ಒಂದು ವಿಡಿಯೋನ ಅವನು ನೋಡ್ಕೊಳ್ಳಿ. ಇಲ್ಲಿ 29 ಮತ್ತು 19 ನೋಡಿ ಕ್ವಶನ್. ಇಲ್ಲಿ 38 ಹಾಗೆ 33ರ ಕ್ವಶನ್ ನೋಡ್ಕೊಳ್ಳಿ. ಇಲ್ಲಿ MCQ ನೋಡಿದರೆ 1ನೇ ಆನ್ಸರ್ ಸರಿಯಾದ ಉತ್ತರ ಆಪ್ಷನ್ಸ್ ಅದಕ್ಕೆ ಸಿ ಆಪ್ಷನ್ ಏನಿರುತ್ತೆ ಬಿ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಆಗಿರ್ತಾರೆ. 2ನೇ ಪ್ರಶ್ನೆ ಅದಕ್ಕೆ GS ಬರ್ನರ್. ಹಾಗೆ ಆಪ್ಷನ್ಸ್ ತರೀಕೆ ಕಲ್ಚರ್. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಅದಕ್ಕೆ ದ ವ್ಯಾಲ್ಯೂಷನ್ ಗೈಡೆನ್ಸ್ ಅನ್ನೋದಕ್ಕೆ ಆಪ್ಷನ್ಸ್ ಅದಕ್ಕೆ ಏನಿರುತ್ತೆ ಸಿ ಇರುತ್ತೆ. ಹಾಗೆ ಅಂದರೆ ಸೆಟೆಕ್ಷನ್ ಆಫ್ ಜಾಬ್ ಅಂತ. ಇನ್ನು 5ನೇ ಪ್ರಶ್ನೆ ಸರಿಯಾದ ಉತ್ತರ ಸಿಂಪಲ್ ಲಿವಿಂಗ್ ಅಂತಾಗಿರುತ್ತೆ. ಇನ್ನು ಇಲ್ಲಿ ನೋಡಿ ಬಿಲ್ಡಿಂಗ್ ಅಂತ ಮ್ಯಾಕ್ಸ್ ನೋಡ್ಕೊಳ್ಳಿ, ಅವು ವೆರಿ ಇಂಪಾರ್ಟೆಂಟ್ ಇರ್ತವೆ. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.